ಸಮೃದ್ಧ ಬೈಂದೂರು ಹಾಗೂ ಅಸಿಸ್ಟಿಕ್ ಫೌಂಡೇಶನ್ ಮತ್ತು ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಸಹಯೋಗದಲ್ಲಿ ಕರಾವಳಿಯ 3 ಜಿಲ್ಲೆಗಳ ವಿಶೇಷ ಚೇತನರಿಗಾಗಿ ಆದಿದ್ವಾರ ಜಾಬ್ ಹಬ್ಬವನ್ನು ಕುಂದಾಪುರ ತಾಲೂಕಿನ ಮೂಡ್ಲಕಟ್ಟೆಯ ಎಂಐಟಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳೆ ಚಾಲನೆಯನ್ನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕತೆ ಬಹಳಷ್ಟು ಬೆಳವಣಿಗೆ ಆಗ್ತಾ ಇದೆ. ತಂತ್ರಜ್ಞಾನ ಬಂದಾಗ ನಮ್ಮ ಕೊರತೆ ಕಡಿಮೆಯಾಗುತ್ತಾ ಹೋಗಬೇಕು. ತಂತ್ರಜ್ಞಾನದ ಸಹಾಯ ಪಡೆದುಕೊಂಡು ನಮ್ಮ ಜೀವನ ಸುಧಾರಿಸಿಕೊಳ್ಳಬೇಕು. ತಾಂತ್ರಿಕ ಜ್ಞಾನ ಪಡೆದುಕೊಂಡು ಅದರ ಸದುಪಯೋಗ ಪಡೆಯಲು ಮುಂದಾಗಬೇಕು ಎಂದಿದ್ದಾರೆ. ವಿಕಲಚೇತನ ವಿಶೇಷ ಚೇತನರಿಗೆ ಕರುಣೆ ತೋರಿಸಬೇಡಿ, ಅವರಿಗೆ ದಾರಿ ತೋರಿಸಿ. ಸಂಸ್ಥೆಗಳು ದಿವ್ಯಾಂಗರಿಗೆ ಉದ್ಯೋಗ ನೀಡುವಂತಾಗಬೇಕು. ದಿವ್ಯಾಂಗರಿಗೆ ಸರಿಯಾದ ಉದ್ಯೋಗ ನೀಡಿದ್ರೆ ಅವರು ಜೀವನದಲ್ಲಿ ಎದ್ದು ನಿಲ್ಲುತ್ತಾರೆ. ಅವರ ಬದುಕಿಗೂ ಒಂದು ದಾರಿಯಾಗತ್ತೆ. ಇನ್ನು ಅವರಿಗೂ ನಾವು ಯಾರಿಗೂ ಹೊರೆಯಲ್ಲ ಎನ್ನುವ ಭಾವನೆ ಬೆಳೆಯುತ್ತದೆ ಎಂದು ಗಂಟಿಹೊಳೆ ಹೇಳಿದರು. ಜೀವೇ ಇಲ್ಲಿದ್ದಾರೆ ಅನ್ನುವಂಥ ಒಂದು ಫೀಲಿಂಗ್ ಅವ್ರಿಗೆ ಬರ್ತದೆ. ಅವ್ರು ಹೇಳೋದು, ನೀವು ಆ ಕರುಣೆ ತೋರ್ಸಕ್ ಹೋಗ್ಬೇಡಿ, ಅವ್ರಿಗೆ ದಾರಿ ತೋರಿಸಿ ಎಂಬುದವ್ರು. ಅವ್ರದ್ದೊಂದು ಕಾನ್ಸೆಪ್ಟ್ ಇದೆ, 2 ಕೈ ಇಲ್ಲ 2 ಕಾಲಿಲ್ಲ ಅಂತ ಇಟ್ಕಣಿ. ಮಾತಾಡೋಕ್ ಬರ್ತಲ್ದ, ಆಲೋಚನೆ ಮಾಡೋಕ್ ಬರ್ತಲ್ದ. ನೀವು ಯಾವುದೋ ಒಂದು ಒಳ್ಳೆ ಹೋಟ್ಲಾಗೋ ಒಂದ್ರಿಗೋ ರಿಸೆಪ್ಷನ್ ಆಗಿ ಇಟ್ಕಣಿ. ಏನಾಗ್ತಕ್ಕೆ ಎಂಬುದು ಬಂದರ್ದು ಮಾತಾಡ್ಸೋಕತ್ತ, ಏನ್ ಮಾಡ್ಕೊಂಡ್ ಹೇಳೋಕತ್ತ ಅಂತ ಹೇಳ್ರೆ ಅವ್ರದ್ದು ಒಂದು ಇನ್ನೊಂದು ಕೆಲಸ ಅಂತ ಕೇಳಿದ್ರೆ, ಸಂಸ್ಥೆಗಳು ಅಂಗವಿಕಲರು ಅಥವಾ ದಿವ್ಯಾಂಗರನ್ನ ಜಾಬ್ ಕೊಡೋಕೆ ಫಸ್ಟ್ ಆಲೋಚನೆ ಮಾಡ್ಕೋ. ಈ ರೀತಿ ಇತ್ತಲ್ದ, ನಮ್ಮಲ್ಲಿ ಒಂದು ಜಾಬ್ ಅವ್ರಿಗೆ ಕೊಡ್ತೋ ಅಂತ ಹೇಳಿ ಆ ಒಂದು ಮಾನಸಿಕತೆಯನ್ನ ಇಡೀ ದೇಶದಲ್ಲಿ ರೆಡಿ ಮಾಡಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಅನ್ನ ಪ್ರತೀಕ್ ಸರ್ ಮತ್ತು ಅವ್ರ ಟೀಮ್ ಇಟ್ಕೊಂಡಿರು. ಅಸಿಸ್ಟಿಕ್ ಫೌಂಡೇಶನ್ನ ಸಿಇಒ ಮತ್ತು ಸಹ ಸಂಸ್ಥಾಪಕ ಪ್ರತೀಕ್ ಮಾಧವ್ ಮಾತನಾಡಿ, ದೇಶದಲ್ಲಿರುವ 70% ವಿಶೇಷ ಚೇತನರಿಗೆ ಕೌಶಲ ಇದ್ದರೂ ಉದ್ಯೋಗ ದೊರೆಯುತ್ತಿಲ್ಲ. ವಿಶೇಷ ಚೇತನರು ಬೇರೆಯವರ ಮೇಲೆ ಅವಲಂಬಿತರಾಗದೆ ಅವರು ಕೂಡ ಇತರರಿಗೆ ಸಮಾನರಾಗಿ ಸಮಾಜದಲ್ಲಿ ದೇಶದಲ್ಲಿ ಬೆಳೆಯುವಂತಾಗಬೇಕು. ದಿವ್ಯಾಂಗರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಪ್ರತ್ಯೇಕ ಯೋಜನೆಯನ್ನ ರೂಪಿಸಿದ್ದು, ಅವರು ತಂತ್ರಜ್ಞಾನ ಬಳಸಿಕೊಂಡು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಂಡು ಸದೃಢರಾಗಲು ಅವಕಾಶ ಮಾಡಿಕೊಡಬೇಕಿದೆ ಎಂದರು. But I believe that if we are able to give equal opportunity to learn, find livelihood and live independently, people with disabilities are not dependent on society. People with disabilities can contribute well for the welfare of society and for the nation. We can add more economic power to this nation by just bringing people with disabilities to employment. So we designed ATF Adidwara platform as a digital platform where, because even if you don't get job today, you can continue to use the platform, and there are 100 more companies actively looking for you to recruit you. ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಅನುರಾಧ ಹಾದಿಮನೆ, ಜಿಲ್ಲಾ ವಿಶೇಷ ಚೇತನರ ಅಭಿವೃದ್ಧಿ ಇಲಾಖೆ ಅಧಿಕಾರಿ ರತ್ನ, ಸಮೃದ್ಧ ಬೈಂದೂರು ಅಧ್ಯಕ್ಷ ಬಿಎಸ್ ಸುರೇಶ್ ಶೆಟ್ಟಿ ಮೂಡ್ಲಕಟ್ಟೆ, ಎಂಐಟಿ ಕಾಲೇಜಿನ ಪ್ರಾಂಶುಪಾಲ ಡಾ ರಾಮಕೃಷ್ಣ ಹೆಗ್ಡೆ, ರೋಬೋಟಿಕ್ ಕೈಯನ್ನ ಕಂಡುಹಿಡಿದ ರಿಷಿ ಹಾಗೂ ಉಡುಪಿ, ಮಂಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ದಿವ್ಯಾಂಗರು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿಕಲಚೇತನರಿಗೆ ಸಹಾಯವಾಗುವ ಸಲಕರಣೆಗಳ ಪ್ರದರ್ಶನ ಹಾಗೂ ಉಚಿತ ರೋಬೋಟಿಕ್ ಕೈ ಜೋಡಣೆ, ಇದರ ಮಾಪನ ಕಾರ್ಯಕ್ರಮ ನಡೆಯಿತು. ಜಾಬ್ ಹಬ್ಬದಲ್ಲಿ 3 ಜಿಲ್ಲೆಗಳ ದಿವ್ಯಾಂಗರು ಭಾಗವಹಿಸಿ ವಿವಿಧ ಕಂಪನಿಗಳಲ್ಲಿ ಸಂದರ್ಶನ ನೀಡಿ ತಮ್ಮನ್ನು ನೋಂದಾಯಿಸಿಕೊಂಡರು. ಈ ಕುರಿತು ಮಾತನಾಡಿದ ಕಟಪಾಡಿಯ ವಿಕಲಚೇತನ ಅಖಿಲೇಶ್, ತಾಯಿ ಪೂರ್ಣಿಮಾ, ನನ್ನ ಮಗ ಹುಟ್ಟಿನಿಂದಲೇ ಶ್ರವಣ ದೋಷ ಹೊಂದಿದ್ದು ಕೆಲಸ ಸಿಗುವ ನಿರೀಕ್ಷೆಯಿಂದ ಬಂದಿದ್ದೇವೆ. ಉತ್ತಮ ಸ್ಪಂದನೆ ದೊರಕಿದೆ. ಇದೊಂದು ಉತ್ತಮ ಕಾರ್ಯಕ್ರಮ ಎಂದರು. ಕುಂದಾಪುರದ ಸವಿತಾ, ಆದಿದ್ವಾರ ಜಾಬ್ ಹಬ್ಬದಿಂದ ವಿಕಲಚೇತನ ಮಕ್ಕಳನ್ನ ಹೊಂದಿರುವ ನಮ್ಮಂತ ಪೋಷಕರಿಗೆ ತುಂಬಾ ಸಹಕಾರಿಯಾಗಿದೆ. ವಿಕಲಚೇತನ ಮಕ್ಕಳಲ್ಲಿನ ಪ್ರತಿಭೆಗಳನ್ನು ಗುರುತಿಸಲು ಇದೊಂದು ವೇದಿಕೆಯಾಗಿದೆ. ವಿವಿಧ ಕಂಪನಿಗಳು ಭಾಗವಹಿಸಿ ದಿವ್ಯಾಂಗರಿಗೆ ಮಾಹಿತಿ ನೀಡಿ ಹುರಿದುಂಬಿಸುವುದರಿಂದ ಅವರಲ್ಲಿ ಹೊಸ ಭರವಸೆ ಮೂಡಲು ಸಹಕಾರಿಯಾಗಿದೆ ಎಂದರು. ಅಂಪಾರು ಜಿ ಶಂಕರ್ ವಾಗ್ಜ್ಯೋತಿ ಶಾಲೆಯ ವಿದ್ಯಾರ್ಥಿನಿಯರು ತಮ್ಮ ಮೂಕ ಅಭಿನಯದ ಮೂಲಕ ಕಾರ್ಯಕ್ರಮವನ್ನು ಶ್ಲಾಘಿಸಿದರು.